ಸಪ್ತಸ್ವರ ಸೇವಾ ಸಂಸ್ಥೆಯ ಯಕ್ಷ ದಶಮಾನೋತ್ಸವದ 6ನೇ ದಿನದ ಅದ್ಧೂರಿ ಕಾರ್ಯಕ್ರಮ ದಿನಾಂಕ 12-10-2025 ಯರಮುಖ ರಂಗಮಂದಿರದಲ್ಲಿ ಸಪ್ತಸ್ವರ ಸೇವಾ ಸಂಸ್ಥೆಯ ಯಕ್ಷ ದಶಮಾನೋತ್ಸವ ಕಾರ್ಯಕ್ರಮ ದಿವಂಗತ ಕಮಲಾಕರ ತಿಮ್ಮಣ್ಣ ದೇಸಾಯಿ ವೇದಿಕೆಯಲ್ಲಿ ಸಂಜೆ 6:30ಕ್ಕೆ ಜರುಗಿತು. ನಿರೂಪಕರಾದ ಶ್ರೀಮತಿ ಲಾಸ್ಯಾರವರು ವೇದಿಕೆಯ ಮೇಲಿರುವ ಗಣ್ಯರನ್ನು ಸ್ವಾಗತಿಸಿದರು. ಸಂಸ್ಥೆಯ ಸಂಘಟಕರಿಂದ ಪ್ರಾರ್ಥನೆಯ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಗೋಪಾಲ್ ಭಟ್ ಶಿವಪುರ ಇವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀ ಸುಬ್ರಹ್ಮಣ್ಯ ಭಾಗವತ್, ಶ್ರೀ ತಿಮ್ಮಪ್ಪ ದೇಸಾಯಿ, ಶ್ರೀ ವಿಘ್ನೇಶ್ವರ ದೇಸಾಯಿ, ಶ್ರೀ ಕೃಷ್ಣ ಅನಂತ್ ಗಾಂವ್ಕರ್, ಶ್ರೀಮತಿ ಸುವರ್ಣ ದೇಸಾಯಿ ಆಗಮಿಸಿದ್ದರು. ಉದ್ಘಾಟಕರಾದ ವೇದಮೂರ್ತಿ ಪ್ರವೀಣ್ ಭಟ್ರವರು ಹಾಗೂ ವೇದಿಕೆಯ ಮೇಲಿರುವ ಗಣ್ಯರು ದೀಪ ಪ್ರಜ್ವಲನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ತದನಂತರದಲ್ಲಿ ಉದ್ಘಾಟಕರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಸುಬ್ರಾಯಂ ದಾನಗೇರಿರವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀ ದವಳು ಸಾವರ್ಕರ್, ಶ್ರೀ ಸೋಮಣ್ಣ ಕಾಡ್ಪೋಡ್ಕರ್, ಶ್ರೀಮತಿ ಇಂದುಮತಿ ದೇಸಾಯಿರವರು ಉಪಸ್ಥಿತರಿದ್ದರು. ಉದ್ಘಾಟಕರಾದ ಶ್ರೀ ನರಸಿಂಹ ಸದಾನಂದ ಹೆಗಡೆ ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರು ಸೇರಿ ದೀಪ ಪ್ರಜ್ವಲನಾ ಕಾರ್ಯಕ್ರಮವನ್ನು ಮಾಡಿದರು. ನಂತರದಲ್ಲಿ ಉದ್ಘಾಟಕರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ತದನಂತರದಲ್ಲಿ ಗೌರವಾರ್ಪಣಾ ಕಾರ್ಯಕ್ರಮ ಶ್ರೀ ಭಾಸ್ಕರ್ ಗಾಂವ್ಕರ್ ಬಿದ್ರೆಮನೆ, ಶಿಕ್ಷಣ ಇಲಾಖೆ ಜೋಯಿಡಾ, ಶ್ರೀ ಚಂದ್ರಕಾಂತ ರಾಮಯ್ಯ ನಾಯ್ಕ್ ಮೂರ್ತಿ ರಚನೆಕಾರರು ಇವರಿಗೆ ಸನ್ಮಾನಿತರ ವಾಚನವನ್ನು ಶ್ರೀಮತಿ ಸರೋಜಾ ದೇಸಾಯಿರವರು ವಹಿಸಿದ್ದರು. ತದನಂತರದಲ್ಲಿ ಗಣ್ಯರ ಮಾತುಗಳೊಂದಿಗೆ ಸಭಾಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಸುಬ್ರಾಯ ದಾನಗೇರಿರವರು ಮಾತನಾಡಿದರು. ಸಭಾ ಕಾರ್ಯಕ್ರಮದ ಕೊನೆಯಲ್ಲಿ ಪರಿಸರ ಕಾಳಜಿಯಿಂದ ಔಷಧಿ ಗಿಡ ಹಾಗೂ ನೆನಪಿನ ಕಾಣಿಕೆಯನ್ನು ವೇದಿಕೆಯ ಮೇಲಿರುವ ಗಣ್ಯರಿಗೆ ನೀಡುವ ಮೂಲಕ ಎಲ್ಲ ಗಣ್ಯರನ್ನು ವಂದಿಸಲಾಯಿತು. ತದನಂತರದಲ್ಲಿ ಸಹ್ಯಾದ್ರಿ ಬಳಗದ ಸುದರ್ಶನ್ ಹೆಗಡೆ ನೇತೃತ್ವದಲ್ಲಿ ಯಕ್ಷಗಾನ ಭಸ್ಮಾಸುರ ಮೋಹಿನಿ ಎಲ್ಲರಿಗೂ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಯಕ್ಷ ದಶಮಾನೋತ್ಸವ ಕಾರ್ಯಕ್ರಮದ 7ನೇ ದಿನದ ಅದ್ಧೂರಿ ಕಾರ್ಯಕ್ರಮವನ್ನು ಮುಗಿಸಲಾಯಿತು. ಸಭಾ ಕಾರ್ಯಕ್ರಮದ ಕೊನೆಯಲ್ಲಿ ಪರಿಸರ ಕಾಳಜಿಯಿಂದ ಔಷಧಿ ಗಿಡ ಹಾಗೂ ನೆನಪಿನ ಕಾಣಿಕೆಯನ್ನು ವೇದಿಕೆಯ ಮೇಲಿರುವ ಗಣ್ಯರಿಗೆ ನೀಡುವ ಮೂಲಕ ಎಲ್ಲ ಗಣ್ಯರನ್ನು ವಂದಿಸಲಾಯಿತು. ತದನಂತರದಲ್ಲಿ ಸಹ್ಯಾದ್ರಿ ಬಳಗದ ಸುದರ್ಶನ್ ಹೆಗಡೆ ನೇತೃತ್ವದಲ್ಲಿ ಯಕ್ಷಗಾನ ಭಸ್ಮಾಸುರ ಮೋಹಿನಿ ಎಲ್ಲರಿಗೂ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಯಕ್ಷ ದಶಮಾನೋತ್ಸವ ಕಾರ್ಯಕ್ರಮದ 7ನೇ ದಿನದ ಅದ್ಧೂರಿ ಕಾರ್ಯಕ್ರಮವನ್ನು ಮುಗಿಸಲಾಯಿತು.